ಇವತ್ತು ನಾವು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು ಈ ಏರಿಯಾದು ಟ್ರಿನಿಟಿ ಜಂಕ್ಷನ್, ಅನಿಲ್ ಕುಂಬ್ಳೆ ಜಂಕ್ಷನ್ ಅಂದ್ರೆ ಟೋಟಲಿ ಮೇನ್ ನ್ಯೂ ಇಯರ್ ಸೆಲೆಬ್ರೇಷನ್ ಜಾಗ ಇದೆ. ಇಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಲಾ ಅಂಡ್ ಆರ್ಡರ್ ಮತ್ತೆ ಟ್ರಾಫಿಕ್ ಎಲ್ಲರ ಜೊತೆಗೆ ನಾವು ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಮೋಟರ್ ಸೈಕಲ್ಸ್ ಅಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಮತ್ತೆ ಮೆನ್ ಅವ್ರು ನಾವು ಇದ್ದೀವಿ. ಯಾಕೆಂದ್ರೆ ಇದು ಬಹಳ ಕಂಜೆಸ್ಟೆಡ್ ಏರಿಯಾ ಇದು. ಇಲ್ಲಿ ಜಾಸ್ತಿ ಗಾಡಿ ತಂದ್ರೆ ನಮ್ಗ ಗಾಡಿ ಕಡೆಯಿಂದನೇ ಜಾಮ್ ಆಗುತ್ತೆ. ಸೊ ವಾಸ್ತುಸ್ಥಿತಿ ನೋಡ್ಲಿಕ್ಕೆ ಮತ್ತೆ ನಮ್ಮ ಆಫೀಸರ್ಸ್ ಕಳೆದ 2-3 ವಾರದಿಂದ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ರೀತಿಯಿಂದ ಏನೇನ್ ಬಂದೋಬಸ್ತ್ ಸ್ಕೀಮ್ ಮಾಡಬೇಕು ಅವ್ರು ಮಾಡ್ತಾ ಇದಾರೆ. ಅವರು ಆ ಸ್ಕೀಮ್ ಅಲ್ಲಿ ಏನೇನು ಅವರು ನಮ್ಗೆ ತೋರಿಸ್ಲಿಕ್ಕೆ ಅವ್ರು ನಮ್ಗೆ ಕರೆದಿದ್ದಾರೆ. ಇಲ್ಲಿ ನಾನು ಕೂಡ ಬಂದಿದ್ದೀನಿ ನಮ್ಮ ಆಫೀಸರ್ಸ್ ಜೊತೆಗೆ. ಸೊ ಈ ವರ್ಷ ವಿಶೇಷವಾಗಿ ನಾವು ಮಹಿಳೆ ಸುರಕ್ಷೆಗೋಸ್ಕರ ಮತ್ತೆ ಕ್ರೌಡ್ ಕಂಟ್ರೋಲ್ ನಿಟ್ಟಿನಲ್ಲಿ ಮತ್ತು ಟ್ರಾಫಿಕ್ ಕಂಟ್ರೋಲ್ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡಬೇಕು. ಬಂದೋಬಸ್ತ್ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು. ನಮ್ಮ ಜೊತೆಗೆ GBA ಅಧಿಕಾರಿ ಅವರು ಕೂಡ ಇದ್ದಾರೆ. GBA ಅವರೆಲ್ಲ ಬೆಸ್ಕಾಂ, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದು ತುಂಬಾ ಎಂಟೈರ್ ನಮ್ಮ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಜಾಗ ಇದೆ. ಲಕ್ಷಗಟ್ಟಲೆ ಜನ ಇಲ್ಲಿ ಬರ್ತಾರೆ. ಮತ್ತೆ ಆ ಟೈಮ್ ಅಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. QR ಕೋಡ್ ನಾನು ಮೊನ್ನೆನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ ನಿಮಗೆ. QR ಕೋಡ್ ಮುಖಾಂತರ ಪ್ರತಿಯೊಂದು ವಿಷಯ ಬಗ್ಗೆ, ಅದು ನಮ್ಮ ವುಮೆನ್ ಹೆಲ್ಪ್ ಡೆಸ್ಕ್ ಬಗ್ಗೆ ಇರಲಿ, ಆಂಬುಲೆನ್ಸಸ್ ಬಗ್ಗೆ ಇರಲಿ, ಮೆಟ್ರೋ ಬಗ್ಗೆ ಇರಲಿ, ಬಸ್ಸಸ್ ಬಗ್ಗೆ ಇರಲಿ, ಅಥವಾ ಬೇರೆ ಬೇರೆ ಯಾವುದು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪ್ರತಿಯೊಂದು ಅದರಲ್ಲಿ ನಾವು ಇನ್ಫಾರ್ಮ್ ಮಾಡ್ತಾ ಇದೀವಿ ಪಬ್ಲಿಕ್ಗೆ. ಸೊ ಅದು ಯಾವ್ದು ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ QR ಕೋಡ್ ಎಲ್ಲರೂ ಕೊಡ್ತಾ ಇದ್ವಿ. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಮತ್ತೆ ಪಬ್ಸ್, ಬಾರ್ಸ್ ಮತ್ತೆ ಮೆಟ್ರೋ ಸ್ಟೇಷನ್ ಅಳವಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮತ್ತೆ ಪಾರ್ಟಿ ಮಾಡಲ್ ಇರ್ತಾರೆ, ಆ ಟೈಮಲ್ಲಿ ಒಂದಿಷ್ಟು ವರ್ತನೆ ಮಾಡುವಂತದ್ದಾಗಿರ್ಬೋದು, ಮತ್ತೆ ಟ್ರಾಫಿಕ್ ವೈಲೆನ್ಸ್ ಮಾಡೋದು, ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂಥದ್ದು, ಅಂತವ್ರಿಗೆಲ್ಲ ಒಂದು ನಾವು ನಮ್ಮ ಪಾಲ್ಗೆ ನಾವು ಏನೋ ಸ್ಕೀಮ್ ಎಲ್ಲ ಮಾಡಿದೀವಿ. ಇದರಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮತ್ತು ಯಾರು ಪಾರ್ಟಿ ಮಾಡೋರು ಕಾನೂನು ಬಾಹಿರವಾಗಿ ಯಾರು ಮಾಡಿದ್ರು, ಕಾನೂನು ಬಾಹಿರ ಅಂದ್ರೆ ಮಿತಿ ಮೀರಿ ಸಮಯ ಪರ್ಮಿಷನ್ ಇಲ್ಲ ಅಂದ್ರೆ ವಿದೌಟ್ ಪರ್ಮಿಷನ್ ಇರ್ಲಿ, ಅಥವಾ ಟೈಮ್ ಬಾರ್ದು ಇರ್ಲಿ, ಅಥವಾ ಇನ್ನಿತರ ಯಾವುದು ರೇವ್ ಪಾರ್ಟಿ ಇರ್ಲಿ, ಯಾವ್ದು ಪಾರ್ಟಿ, ಅದರ ಬಗ್ಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಆಲ್ರೆಡಿ ಕಾನೂನು ಕ್ರಮ ತಗೊಳ್ತೀವಿ, ಅವ್ರ ಮೇಲೆ ಆಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ. ಬಟ್ ನಾವು ಸಾಕಷ್ಟು ತಿಳುವಳಿಕೆ ಕೊಟ್ಟಿದ್ದೀವಿ. ಆದ್ರೂ ಯಾರು ಕಾನೂನಿಗೆ ಕೈ ತಗೊಳ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.